ವೆಲ್ಕಮ್ ಟು ಯಶೋದರ್ಶನ ಯೂಟ್ಯೂಬ್ ಚಾನಲ್. ನಾನಿವತ್ತು ಗಿಣ್ಣು ಮಾಡೋದು ಹೇಗೆ ಅಂತ ಹೇಳಕ್ಕೆ ಬಂದಿದ್ದೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೀವು ನೋಡ್ತಿದ್ದೀರಾ ಗಿಣ್ಣಿನ ಹಾಲಿದೆ. ಸೊ ನಮ್ಮ ಹಳ್ಳಿಯಿಂದ ಗಿಣ್ಣಿನ ಹಾಲು ಕೊಟ್ಟು ಕಳಿಸಿದ್ದಾರೆ ನಮಗೆ. ಈ ನಡುವೆ ಗಿಣ್ಣಿನ ಹಾಲು ಸಿಗೋದೇ ತುಂಬ ಅಪರೂಪ ಆಗೋಗಿದೆ. ಸೊ ಹಸು ಕರು ಹಾಕಿದ್ದ ಮೇಲೆ ಕೊಡೋ ಗಟ್ಟಿ ಹಾಲನ್ನ ನಾವು ಗಿಣ್ಣಿನ ಹಾಲು ಅಂತ ಕರಿತೀವಿ. ಈ ಹಾಲನ್ನು ಬಳಸ್ಕೊಂಡು ತುಂಬ ರೀತಿ ಸಿಹಿ ತಿಂಡಿನ ಮಾಡ್ಕೋಬಹುದು. ಅದರಲ್ಲಿ ನಾನಿವಾಗ ಮಾಡ್ತಿರೋದು ಸಿಂಪಲ್ ಆ್ಯಂಡ್ ಈಸಿ ವರ್ಷನ್ ರೆಸಿಪಿ ಇದು. ಮೊದಲಿಗೆ 2 ಉಂಡೆ ಬೆಲ್ಲನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ 1 ಲೀಟರ್ ಹಾಲನ್ನ ಸೇರಿಸ್ಬೇಕು. ಈ ಬೆಲ್ಲ ನೀಟಾಗಿ ಡಿಸಾಲ್ವ್ ಆಗಬೇಕು ಹಾಲಲ್ಲಿ. ಸೊ ಇದಕ್ಕೆ ಯಾವುದೇ ರೀತಿಯ ನೀರನ್ನು ಹಾಕ್ಕೋಬಾರ್ದು. ನಾರ್ಮಲ್ ಗಟ್ಟಿ ಹಾಲನ್ನ ಮಾತ್ರ ಯೂಸ್ ಮಾಡ್ಕೋಬೇಕು. ನೀವೇನಾದರೂ ನೀರು ಹಾಕ್ಕೊಬಿಟ್ರೆ ಒಂಚೂರು ನೀಟಾಗಿ ಬರಲ್ಲ, ಟೇಸ್ಟ್ ಕೂಡ ಇರಲ್ಲ, ಅದ್ರದ್ದು ರೆಸಿಪಿ ಟೆಕ್ಸ್ಚರೇ ಹಾಳಾಗಿಬಿಡುತ್ತೆ. ಸೊ ನಾನು ಫಸ್ಟ್ ಟೈಮ್ ಮಾಡಬೇಕಾದ್ರೆ ಹಾಲಿಗೆ ನೀರು ಮಿಕ್ಸ್ ಮಾಡಿಬಿಟ್ಟಿದ್ದೆ. ಸೊ ಹಾಗಾಗಿ ನನಗಿದೊಂದು ಎಕ್ಸ್ಪೀರಿಯೆನ್ಸ್ ಇದೆ. ಸೊ ಯಾಕಂದರೆ ನಮ್ಮ ಮಂಡ್ಯ ಕಡೆ ಎಲ್ಲ ಈ ಥರ ಗಿಣ್ಣು ಮಾಡಲ್ಲ. ಅಕ್ಕಿ ಗಿಣ್ಣು, ರವೆ ಗಿಣ್ಣು ಮಾಡೋದನ್ನ ನೋಡಿದ್ದೆ. ಸೊ ನಾನು ಮದುವೆ ಆದಮೇಲೆ ಫಸ್ಟ್ ಟೈಮ್ ನಾನು ಅಂದರೆ ನನಗೂ ಗೊತ್ತಾಗಿದ್ದು ಈ ಥರ ಶೆಕೆ ಗಿಣ್ಣ ಅಂತಲೂ ಮಾಡ್ತಾರೆ ಅಂತ. ಓಕೆ, ನೀವು ಇವಾಗ ನೋಡ್ತಾ ಇದ್ದೀರಾ. ಸೊ ಹಾಲಲ್ಲಿ ಬೆಲ್ಲನ ಕರಗೋದಕ್ಕೆ ಬಿಟ್ಟಿದ್ದೀನಿ. ಅದು ಬೇಗ ಕರಗ್ತಾ ಇರಲಿಲ್ಲ, ನನಗೂ ಪೇಷನ್ಸ್ ಇರಲಿಲ್ಲ. ಸೊ ಹಾಗಾಗಿ ಮುದ್ದೆ ಕೋಲು ತಗೊಂಡು ನಾನೇ ತಿರುಗಿಸ್ತಾ ಇದ್ದೀನಿ. ಸೌಟಲ್ಲೂ ತಿರುಗಿಸ್ಕೋಬಹುದು. ಸೊ ನನಗೆ ಮುದ್ದೆ ಕೋಲಲ್ಲಾದರೆ ಹಿಂಗೆ ಜಜ್ಬೋದು ಅಂತ ಹೇಳಿಬಿಟ್ಟು ನಾನು ಮುದ್ದೆ ಕೋಲಲ್ಲಿ ಇಟ್ಕೊಂಡು ತಿರುಗಿಸ್ಕೊತಾ ಇದ್ದೀನಿ. ಅದಾದಮೇಲೆ ನೋಡಿ, ಇವಾಗ ನೀಟಾಗಿ ಬೆಲ್ಲ ಎಲ್ಲ ಡಿಸಾಲ್ವ್ ಆಗಿದೆ. ಅದಾದಮೇಲೆ ಕಾಫಿ ಸ್ಟ್ರೈನರಿಂದ, ಅಂದರೆ ಕಾಫಿ ಸೋಸೋದಿರುತ್ತಲ್ಲ, ಅದರಿಂದ ಹಾಲನ್ನ ಸೋಸ್ಕೊಂಡು ಇಟ್ಕೊಳ್ಳಿ. ಯಾಕಂದರೆ ಬೆಲ್ಲದಲ್ಲಿ ಕಸ ಕಡ್ಡಿ ಇರುತ್ತೆ. ಮೇನ್ ಐಟಮ್ ಅಂದರೆ ಗಿಣ್ಣಿನ ಹಾಲು. ಸೊ ಇವಾಗ ಗಿಣ್ಣಿನ ಹಾಲನ್ನ ಹಾಕ್ಕೊತಾ ಇದ್ದೀನಿ. ಸೊ ಈ ಗಿಣ್ಣಿನ ಹಾಲು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮತ್ತು ತುಂಬ ರುಚಿಯಾಗಿರುತ್ತೆ ಈ ಗಿಣ್ಣು. ದಯವಿಟ್ಟು ನಿಮಗೇನಾದರೂ ಗಿಣ್ಣಿನ ಹಾಲು ಸಿಕ್ಕಿದ್ರೆ ಈ ರೆಸಿಪಿನ ಮಿಸ್ ಮಾಡದೆ ಟ್ರೈ ಮಾಡಿ. ನಿಜವಾಗ್ಲೂ ನಿಮಗೆ ತುಂಬ ಇಷ್ಟ ಆಗುತ್ತೆ. ಸೊ ಇದಕ್ಕೆ ಮಿಕ್ಸ್ ಮಾಡೋಕ್ಕೆ ಏಲಕ್ಕಿ ಮತ್ತು ಶುಂಠಿನ ಪುಡಿ ಮಾಡ್ಕೊತಾ ಇದ್ದೀನಿ. ಮತ್ತು ಇದೆಲ್ಲ ನೀಟಾಗಿ ಪುಡಿ ಆದಮೇಲೆ ಗಿಣ್ಣಿನ ಪಾತ್ರೆ ಇರುತ್ತಲ್ಲ, ಗಿಣ್ಣಿನ ಹಾಲಿನ ಪಾತ್ರೆಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಿಷ್ಟು ಈಗ ಗಿಣ್ಣಿನ ಹಾಲು ಇವಾಗಷ್ಟೇ ಹಾಕಿರೋದ್ರಿಂದ ಒಂದೊಳ್ಳೆ ಮಿಕ್ಸ್ ಕೊಟ್ಕೋಬೇಕು. ನೀಟಾಗಿ ತಿರುಗಿಸ್ಬಿಟ್ಟು, ಇಲ್ಲಾಂದರೆ ಗಿಣ್ಣಿನ ಹಾಲು ಅಲ್ಲೇ ಗಟ್ಟಿಯಾಗಿ ಉಳ್ಕೊಂಬಿಡುತ್ತೆ. ಸೊ ಎಲ್ಲ ಹಾಲಿಗೂ ನೀಟಾಗಿ ಮಿಕ್ಸ್ ಮಾಡಿ. ಸೊ ಮಿಕ್ಸ್ ಮಾಡಿದ್ಮೇಲೆ ಒಂದು ಕುಕ್ಕರ್ಗೆ ಸ್ವಲ್ಪ ನೀರು ಇಟ್ಕೊತಾ ಇದ್ದೀನಿ. ಅದ್ರ ಕೆಳಗಡೆ ಸಪೋರ್ಟ್ಗೆ ಒಂದು ಪ್ಲೇಟ್ ಇಟ್ಟು ಗಿಣ್ಣಿನ ಹಾಲಿನ ಪಾತ್ರೆನ ಒಳಗಡೆ ಇಡ್ತಿದ್ದೀನಿ. ಯಾಕಂದರೆ ಇದನ್ನು 10-15 ನಿಮಿಷ ಸ್ಟೀಮಲ್ಲೇ ಬೇಯಿಸ್ಕೋಬೇಕು. ಸೊ ಇದ್ರ ಮೇಲೆ, ಈ ಹಾಲಿನ ಪಾತ್ರೆ ಮೇಲೆ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಕುಕ್ಕರ್ದು ಲಿಡ್ ಕ್ಲೋಸ್ ಮಾಡ್ತಿದ್ದೀನಿ. ಇದಕ್ಕೆ ರಬ್ಬರ್ ಏನು ಹಾಕ್ಕೊಂಡಿಲ್ಲ ನಾನು. ನೆಕ್ಸ್ಟು 10-15 ನಿಮಿಷ, ಒಂದು 20 ನಿಮಿಷ ಬಿಟ್ಟೆ ಹಾಗೆ. ಸೊ ಇವಾಗ ಓಪನ್ ಮಾಡ್ತಿದ್ದೀನಿ. ನೋಡಿ ಎಷ್ಟು ಚೆಂದ ಆಗಿದೆ, ತುಂಬ ಚೆನ್ನಾಗಾಗಿದೆ ಸೆಕ್ಕೆ ಗಿಣ್ಣ. ಇದನ್ನು ನಾವು ಚಪಾತಿಗೆ, ದೋಸೆಗೆ ಮತ್ತು ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ. ಯೂಶ್ವಲಿ ನಾವು ಚಪಾತಿ, ರೊಟ್ಟಿ, ದೋಸೆಗೆ ಆಲೂಗೆಡ್ಡೆ ಪಲ್ಯ, ತರಕಾರಿ ಪಲ್ಯ ಅದು ಇದು ಎಲ್ಲ ಟ್ರೈ ಮಾಡಿರ್ತೀವಿ. ಆಬ್ವಿಯಸ್ಲಿ ಚೆನ್ನಾಗಿರುತ್ತೆ. ಬಟ್ ಒಂದು ಸತಿ ಸೆಕ್ಕೆ ಗಿಣ್ಣನ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಈ ರೆಸಿಪಿನ ನೋಡಿದ ಮೇಲೆ, ತಿಂದಿದ ಮೇಲೆ, ನಾನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಇದು ನನ್ನ ಫೇವ್ರೆಟ್ ರೆಸಿಪಿ ಆಗಿಬಿಟ್ಟಿದೆ. ನನ್ನ ಫೇವ್ರೆಟ್ ಫುಡ್ ಲಿಸ್ಟ್ಗೆ ಆ್ಯಡ್ ಮಾಡ್ಕೊಂಡು ಬಿಟ್ಟಿದ್ದೀನಿ. ಸೊ ನೀವು ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಬಂದಿದೆ ಗಿಣ್ಣು ಅಂತ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಈ ಗಿಣ್ಣು ಬೇಕ್ರಿಲಿರೋ ಅಂಥ ಯಾವ ಐಟಮ್ಗೂ ಏನು ಕಡಿಮೆ ಇಲ್ಲ. ನನಗನ್ಸುತ್ತೆ ಹನಿ ಕೇಕ್ಗಿಂತನೂ ತುಂಬ ಚೆನ್ನಾಗಿದೆ ಅಂತ. ಸೊ ನಿಮ್ಗೆ ಏನಾದರೂ ಸ್ವೀಟ್ ಕ್ರೇವಿಂಗ್ಸ್ ಇದ್ದರೆ ಈ ಥರ ಮಾಡ್ಕೊತೀನಿ, ತುಂಬ ಚೆನ್ನಾಗಿರುತ್ತೆ. ಮತ್ತು ಈ ಗಿಣ್ಣು ದೋಸೆಗೆ, ಚಪಾತಿಗೆ ಮತ್ತು ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಆ್ಯಂಡ್ ನಿಮಗೆ ರೆಸಿಪಿ ಇಷ್ಟ ಆದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.